ಅವ್ರು ಯಾರ ಜೊತೆನೋ ಮಾತಾಡ್ತಿದ್ದಾರೆ. ಕ್ಲೈಂಟ್ ಇರ್ಬೋದು, ಹೋಗಿ ಮಾತಾಡ್ಸ್ಕೊಂಡು ಬರೋಣವಾ? ಬೇಡ ರೀ, ನರಸಿಂಹ ಅವ್ರು ಈ ಕೆಲಸನ ಸೀಕ್ರೆಟಾಗಿ ಮಾಡ್ತಾ ಇದ್ದಾರೆ. ನಮ್ಮಿಂದ ತೊಂದರೆ ಆಗತ್ತೆ, ಬೇಡ. ನಿಮ್ಮ ಅಣ್ಣನ ನೋಡಿ ಖುಷಿ ಆಯ್ತಾ? ಏನಂದ್ರಿ? ಅದೇ ನಿಮ್ಮ ಅಣ್ಣನ ಥರ ನರಸಿಂಹ ಅವ್ರನ್ನ ನೋಡಿ ಖುಷಿ ಆಯ್ತಾ? ಅವ್ರು ನನ್ನ ಅಣ್ಣನ ಥರ ಅಲ್ಲ, ಅಣ್ಣನೇ. ಏನಿವಾಗ? ಆಯ್ತು, ಅದನ್ನೇ ಮೆತ್ತಿಗೇಳಿ, ಅದು ಯಾಕೆ ಕೋಪ ಮಾಡ್ಕೋತೀರಾ? ಏನೋ ಮಾತಿಗೆ ಕೇಳದ್ನಪ್ಪ. ಅಲ್ಲ, ಪದೇ ನಿಮ್ಮಣ್ಣ ಅಂದ್ರೆ ಕೋಪ ಬರದೇ ಇರತ್ತಾ? ಆಯ್ತು, ಇನ್ನು ಅನ್ನಲ್ಲ, ಇನ್ನು ಫಿಕ್ಸ್ ಆಗ್ಬಿಡ್ತೀನಿ ಅವರೇ ನಿಮ್ಮ ಅಣ್ಣ ಅಂತ. ನಮ್ಮಣ್ಣ ಅಂದ್ರೆ ನಂಗೆ ಜೀವ. ಸರಿಯಾಗಿ ಅಮರ್ಸ್ತಾ ಇದ್ದೀರಾ. ಏನಂದ್ರೆ? ಏನಿಲ್ಲ, ಏನ್ ಪ್ರಶ್ನೆ ಕೇಳಿದ್ರು ಪಟ್ಟಂತ ಒಂದು ಉತ್ತರ ರೆಡಿ ಇರುತ್ತಲ್ಲ ನಿಮ್ಮ ಹತ್ರ. ಚಿರಾಗ್, ಆ ಕ್ಲೈಂಟ್ನ ಎಲ್ಲೋ ನೋಡ್ದಂಗಿದೆ ಅಲ್ವಾ? ಅಂಥದ್ರಲ್ಲಿ ನಾನು ದೀಪ ಆಗಿರೋದನ್ನ ಮರೆತು ದಿಶಾ ಆಗಿ ಅವ್ರ ಜೊತೆ ಖುಷಿಯಾಗಿದ್ರೆ ದೊಡ್ಡ ತಪ್ಪಾಗತ್ತೆ. ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಯಾರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ಳಿ ಅಂತನೂ ಅರ್ಥ ಆಗ್ತಿಲ್ಲ. ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಮಾತಾಡೋದೇ ಸರಿ. ಮೊದಲು ಪೊಲೀಸ್ ಅಪ್ಪಂಗೆ ಫೋನ್ ಮಾಡ್ತೀನಿ. ಏನ್ ಮಗ, ಅಪರೂಪಕ್ಕೆ ನಿಮ್ಮ ಅಪ್ಪನ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಚೆನ್ನಾಗಿದ್ಯಾ? ಏನ್ ಚೆನ್ನಾಗಿದ್ದೀನೋ ಪೊಲೀಸಪ್ಪ. ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ. ತುಂಬಾ ಗೊಂದಲ ಆಗ್ತಿದೆ. ಅಂಥದ್ದೇನಾಯ್ತು ಮಗ ಈಗ? ನಿಮ್ಮ ಅಳಿಯ ಯಾಕೋ ಇತ್ತೀಚೆಗೆ ನನ್ನ ಹಿಂದೆನೆ ಬರ್ತಿದ್ದಾರೆ. ದಿಶಂಗ್ ತುಂಬಾ ಹತ್ರ ಆಗ್ತಿದ್ದಾರೆ. ಇಷ್ಟೇನಾ? ನಾನೆಲ್ಲೋ ಎಡವಟ್ಟಾಗಿದೆ ಅಂತ ಅನ್ಕೊಂಡ್ರೆ ಖುಷಿ ವಿಷಯನೇ ಅಲ್ವೇನೋ? ತಮಾಷೆ ಮಾಡ್ಬೇಡ ಪೊಲೀಸಪ್ಪ. ನನ್ ಕಷ್ಟ ನನ್ಗೆ ಪರಿಹಾರ ಕೊಡೋ ಬದಲು ನೀನ್ ನಗ್ತಿದ್ಯಾ ಅಲ್ವಾ? ದೇವಸ್ಥಾನಕ್ಕೆ ಹೋದ ಕೂಡಲೇ ಸಮಸ್ಯೆ ಬಗೆಹರಿಯೋದಾಗಿದ್ದಿದ್ರೆ ಗಲ್ಲಿ ಇಲ್ಲಿರೋ ದೇವಸ್ಥಾನಗಳೆಲ್ಲ ಮನೆಗಳಾಗ್ಬಿಟ್ಟಿರೋದು. ಇವಾಗೇನು ನನ್ ಸಮಸ್ಯೆಗೆ ಸಲಹೆ ಕೊಡಲ್ಲ ಅಂತಿದ್ಯಾ? ಹಂಗಲ್ಲ ಮಗ, ಯಾವ ಸಮಸ್ಯೆನೇ ಆಗ್ಲಿ ತಕ್ಷಣ ಪರಿಹಾರ ಆಗೋದಕ್ಕೆ ಮಾತ್ರೆ ತಗೊಂಡ ತಕ್ಷಣ ಜ್ವರ ಹೋಗುತ್ತಲ್ಲ, ಹಾಗಲ್ವಲ್ಲ. ಏನು ಎತ್ತ ಅಂತ ಯೋಚನೆ ಮಾಡ್ಬೇಕು, ಆಮೇಲೆ ಅದಕ್ಕೊಂದು ಪರಿಹಾರ ಹುಡುಕ್ಬೇಕು. ಅವ್ರು ಇದನ್ನೆಲ್ಲ ಮಾಡ್ತಿರೋದು ತಮಾಷೆಗೆ ಅಂತ ಅನ್ಸಲ್ವಾ ನಿನ್ಗೆ? ಖಂಡಿತ ಇಲ್ಲ ಪೊಲೀಸಪ್ಪ. ದೀಪನ ಮರ್ತೋಗಿದ್ದಾರೆ ಅನ್ನೋ ತರನೇ ನಡ್ಕೋತಿದ್ದಾರೆ. ದಿಶಾ ಜೊತೆ ತುಂಬಾನೇ ಹತ್ರ ಆಗ್ತಿದ್ದಾರೆ. ನನ್ಗಂತೂ ಅವ್ರು ಕೊಡ್ತಿರೋ ಕಾಟ ಸಾಕಾಗೋಗಿದೆ. ಈ ಕಡೆ ದಿಶಾ ಆಗಿ ಅವ್ರನ್ನ ಒಪ್ಕೊಳ್ಳೋಕ್ಕೂ ಆಗ್ತಿಲ್ಲ, ದೀಪ ಆಗಿ ಅದನ್ನ ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನಗೆ ನನ್ನ ಅಳಿಯಂದ್ರ ಬಗ್ಗೆ ತುಂಬಾ ನಂಬಿಕೆ ಇದೆ ಮಗ. ಅವ್ರು ಯಾವತ್ತೂ ದೀಪನ್ ಬಿಟ್ಟು ದಿಶಿನಿಂದೆ ಹೋಗೋರಲ್ಲ. ಮತ್ ಯಾಕೆ ಪೊಲೀಸಪ್ಪ ಅವ್ರು ಈ ರೀತಿ ಆಡ್ತಿದ್ದಾರೆ? ಅದೆಲ್ಲ ನನಗೆ ಗೊತ್ತಿಲ್ಲ ಮಗ. ನೋಡು, ನೀನು ದಿಶಾ ಆಗಿ ಅವ್ರ ಪ್ರೀತಿ ಕಳ್ಕೊಂಡ್ರು, ದೀಪ ಆಗಿ ಅವ್ರ ಪ್ರೀತಿನ ಕಳ್ಕೊತೀಯಾ? ಅಳಿಯಂದ್ರು ಏನೋ ಒಳ್ಳೆ ಉದ್ದೇಶ ಇಟ್ಕೊಂಡೆ ನೀನ್ ಹಿಂದೆ ಬರ್ತಾ ಇದಾರೆ ಅಂತ ಅನ್ಸುತ್ತೆ ಮಗ. ಚಿರು ಅಷ್ಟು ಈಸಿಯಾಗಿ ಚೇಂಜ್ ಆಗೋನಲ್ಲ. ಅವನ ಮನಸ್ಸಲ್ಲಿ ಯಾವತ್ತು ದೀಪನೇ ಇರ್ತಾಳೆ ಅನ್ನೋದು ನನ್ನ ನಂಬಿಕೆ. ಹ್ಞೂ ಪೊಲೀಸಪ್ಪ, ಅರ್ಚನಾ ಅಕ್ಕನೂ ನಿಂತರಾನೇ ಹೇಳಿದ್ರು. ಅಂದ್ರೆ ಅಳಿಯಂದ್ರಿಗೆ ನಿನ್ ಮೇಲೆ ಏನಾದ್ರೂ ಅನುಮಾನ ಬಂದಿದ್ಯಾ? ಅದೇ ನನಗೂ ಅನಿಸ್ತಿದೆ ಪೊಲೀಸಪ್ಪ. ಒಂದ್ ಕೆಲಸ ಮಾಡ್ತೀನಿ, ದೀಪ ಅನ್ನೋ ಸತ್ಯನ ಅವ್ರಿಗೆ ಹೇಳ್ಬಿಡ್ಲಾ? ಹೇಳು, ಆದ್ರೆ ಆಮೇಲೆ ಆ ಮನೇನ ಯಾರಮ್ಮ ಕಾಪಾಡ್ತಾರೆ? ಅವಳಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಆದರೆ ಆ ಕನ್ನಿಕಾ ಇದ್ದಾಳಲ್ಲ, ಅವಳಂದ್ರೆ ನನಗಿಷ್ಟ ಇಲ್ಲ. ಯಾಕೆ? ಅವ್ರು ಒಳ್ಳೆಯವರಲ್ವಾ? ಇಲ್ಲ, ಅವಳು ಸರಿ ಇಲ್ಲ. ಏನು ಎಲ್ರೂ ಸೇರ್ಕೊಂಡು ನನ್ನ ಬಗ್ಗೆನ ಮಾತಾಡಕತ್ತೀರಿ ಅನಿಸ್ತದ? ನಿಮ್ ಬಗ್ಗೆ ಏನ್ ಮಾತಾಡ್ತಿಲ್ಲ ಅಕ್ಕ. ನನ್ನ ಮನೆಯಿಂದನ ಹೊರಗೆ ಕಳ್ಸೋದಕ್ಕ ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದ ಸಂಜನಾ. ಟೈಮ್ ಬಂದಾಗ ಖಂಡಿತ ಆ ಕೆಲಸನ ಮಾಡೇ ಮಾಡ್ತೀನಿ. ಅದು ಮಾತ್ರ ಈ ಜನ್ಮದಾಗ ಸಾಧ್ಯ ಇಲ್ಲ. ಸುಮ್ಮನೆ
ಸುಮ್ಮನೆ ಹಗಲ್ಗನ್ಸೆಲ್ಲ ಕಾಣ್ಬೇಡ ಸಂಜನಾ. ನಿನ್ನ ಈ ಮನೆಗೆ ಕರ್ಕೊಂಡು ಬಂದಿರೋಳು ನಾನು. ಸೊ ನಾನೀಗ ಮನ್ಸು ಮಾಡಿದ್ರೆ ನಿನ್ನನ್ನು ಯಾವಾಗ ಬೇಕಾದರೂ ಈ ಮನೆಯಿಂದ ಹೊರಗೆ ಹಾಕಿಸ್ಬೋದು. ಓ, ಅಷ್ಟೊಂದು ತಾಕತ್ತೈತಿ ನಿನಗೆ? ನನ್ನನ್ನು ಮುಟ್ಟೋದಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ಅಂಥದ್ರಾಗ ನೀನು ನನ್ನ ಮನೆಯಿಂದ ಹೊರಗೆ ಹಾಕ್ತಿ. ನಿನ್ನ ಈ ದುರಹಂಕಾರಕ್ಕೆ ಈಗಲೇ ಪಾಠ ಕಲಿಸ್ತೀನಿ. ನಡಿಯ ಇಲ್ಲಿಂದ. ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ, ಒಂದೇನೆ ಹೃದಯ ಎರಡು. ಜೀವ ಒಂದೇನೆ ಹೃದಯ ಎರಡು. ಕಾಲ್ಗೆಜ್ಜೆ ನಿಮ್ಮ ಕಾಲಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕಿಂತ ನಿಮ್ಮ ಕಾಲೇ ಚೆನ್ನಾಗಿದೆ ರೀ. ಸಾಕು ಹೋಗ್ಲಿತ್ತು. ಗೆಜ್ಜೆ ಯಾಕೆ ಖುಷಿಗೆ ತಂದಿದ್ದೀರಾ? ಆಗಾಗ ಹೆಂಡತಿಗೆ ಏನಾದರೂ ಸಣ್ಣದಾಗಿ ಗಿಫ್ಟ್ಸ್ ಕೊಡ್ತಾ ಇದ್ರೆ ಲಕ್ಷ್ಮೀ ದೇವಿಗೆ ಕಾಣಿಕೆ ಕೊಟ್ಟಂಗಿರುತ್ತಂತೆ, ಅದಕ್ಕೆ ಹೇಳ್ತಾ ಇದ್ರು.